ANM ನ್ಯೂಸ್ಗೆ ಸ್ವಾಗತ. ಇದು ಒಳ್ಳೆ ಕ್ಯಾಚ್. ಎಳಿ ವಿರಾಟ್ ಎಳಿ ವಿರಾಟ್ 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 ಇದು ಮುರಿದೋಗತ್ತೆ. ಬರೀ ಶಕ್ತಿಶಾಲಿ ಆಗಿದ್ದಿದ್ರೆ ಮುರಿದೋಗ್ದಿತ್ತು. ಅದು ಫ್ಲೆಕ್ಸಿಬಲ್ ಆಗಿನೂ ಇದೆ. ನಮ್ಮ ಶ್ಯಾಮ್ ಸ್ಟೀಲ್ ತರಾನೇ ಅಲ್ವಾ? ಶ್ಯಾಮ್ ಸ್ಟೀಲ್ ಫ್ಲೆಕ್ಸಿ ಸ್ಟ್ರಾಂಗ್ TMT ಬಾರ್ ಬಲವಾಗಿರುತ್ತೆ, ಫ್ಲೆಕ್ಸಿಬಲ್ ಆಗಿನೂ ಇರುತ್ತೆ. ಎಷ್ಟೇ ಬಿರುಗಾಳಿ ಬಂದ್ರೂ ಸಹ ಮನೆ ದೃಢವಾಗಿರುತ್ತೆ. TMT ಫ್ಲೆಕ್ಸಿ ಸ್ಟ್ರಾಂಗ್ ಇದ್ದರೆ ನಮ್ಮನೆ ಯಾವಾಗ್ಲೂ ದೃಢವಾಗಿರತ್ತೆ. ಚೌಡೇಶ್ವರಿ ರೂಪಿಂಗ್ ಸೊಲ್ಯೂಷನ್ಸ್, ಶ್ರೀನಿವಾಸಪುರ ರಸ್ತೆ, ಗೋಪಸಂದ್ರ ಬಳಿ, ಚಿಂತಾಮಣಿ. ಸದರಿ ಅಂಗಡಿಯಲ್ಲಿ ಜುಲೈ ತಿಂಗಳಿನಲ್ಲಿ ಹೊಸ ಆಫರ್ ಘೋಷಣೆ ಮಾಡಿದ್ದು, ಶ್ಯಾಮ್ ಸ್ಟೀಲ್ ಪ್ರೈಮರಿ TMT ಬಾರ್ ಮತ್ತು ಅಪೋಲೋ ರೂಪಿಂಗ್ ಶೀಟ್ಗಳಿಗೆ ಪ್ರತಿ 1 ಟನ್ ಖರೀದಿ ಮಾಡಿದರೆ 10 ಗ್ರಾಂ ಬೆಳ್ಳಿ ಕಾಯಿನ್ ಉಚಿತವಾಗಿ ನೀಡಲಾಗುವುದು. ಅಥವಾ 5 ಟನ್ ಅಪೋಲೋ ಶೀಟ್ ಮತ್ತು ಶ್ಯಾಮ್ ಸ್ಟೀಲ್ TMT ಕಂಬಿ ಖರೀದಿ ಮಾಡಿದರೆ 1 ಹೀರೋ ಸೈಕಲ್ ನೀಡಲಾಗುವುದು. ಸದರಿ ಅಂಗಡಿಯಲ್ಲಿ ಅಪೋಲೋ, ಟಾಟಾ, JSW, ಜಿಂದಾಲ್ ಪ್ರೀಮಿಯಂ ಬ್ರಾಂಡೆಡ್ ಕಂಪನಿಯ ರೂಪಿಂಗ್ ಶೀಟ್ಗಳು ಅತ್ಯಂತ ಕಡಿಮೆ ಬೆಲೆಯಲ್ಲಿ ಮಾರಾಟ ಮಾಡಲಾಗುತ್ತಿದೆ. ಒಮ್ಮೆ ಭೇಟಿ ಕೊಡಿ. ಶ್ರೀ ಚೌಡೇಶ್ವರಿ ರೂಪಿಂಗ್ ಸೊಲ್ಯೂಷನ್ಸ್, ಶ್ರೀನಿವಾಸಪುರ ರಸ್ತೆ, ಗೋಪಸಂದ್ರ ಬಳಿ, ಚಿಂತಾಮಣಿ. ಯಾಕಂದ್ರೆ ನಮ್ಮ ವ್ಯವಸ್ಥಾಪಕ ನವೀನ್ ಅವರು ಏನು ಮಹಾಮಂಡಲ ಕಾರ್ಯನಿರ್ವಹಿಸುತ್ತೆ ಸರ್ಕಾರ ಇನ್ನೂ ಏನು ಕಾರ್ಯಕ್ರಮ ಮಾಡೋದು ವಿವರವಾಗಿ ತಿಳಿಸಿದ್ದಾರೆ. ಈ ದಿನ ಒಂದು ದಿನದ ಜಿಲ್ಲಾ ಸಹಕಾರ ಒಕ್ಕೂಟದಿಂದ ಏನು ಇವತ್ತು ಚಿಕ್ಕಬಳ್ಳಾಪುರ ಚಿಂತಾಮಣಿ ತಾಲೂಕಲ್ಲಿ ಒಕ್ಕೂಟದ ಹಾಲು ಉತ್ಪಾದಕ ಸಹಕಾರ ಸಂಘ ಎಲ್ಲ ಅಧ್ಯಕ್ಷರು ಮತ್ತು ಕಾರ್ಯಕ್ರಮದ ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಮತ್ತು ಅಭ್ಯರ್ಥಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಆವಾಗ ಈಗಲೇ ನಮ್ಮ ನಾಗರಾಜ್ ಸಾಹೇಬರು ಚೆನ್ನಾಗಿ ನಿಮಗೆ ತಿಳಿಸಿದ್ದಾರೆ. ನಾನು ಕೂತ್ಕೊಂಡೆಲ್ಲ ಕೇಳ್ತಾ ಇದ್ದೆ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ದಿನಕ್ಕೊಂದು ಕಾಲುಗಳು ತಿದ್ದುಪಡಿ ಆಗ್ತಾ ಇದೆ. ಅದ್ರ ಬಗ್ಗೆ ಎಷ್ಟೇ ಗೊತ್ತಿದ್ರು ತಿಳ್ಕೊಳ್ಳೋಂಥ ಅವಶ್ಯಕತೆ ಇದೆ. ಏನು ಮುಖ್ಯ ಸೆಕ್ರೆಟರಿ ಜವಾಬ್ದಾರಿ ಏನು, ಅಧ್ಯಕ್ಷರ ಕರ್ತವ್ಯ ಏನು, ಜವಾಬ್ದಾರಿ ತಿಳ್ಕೊಳ್ಳೋದಕ್ಕಾಗಿ ಇವತ್ತು ನಮ್ಮ ಅಪರ ನಿರ್ಬಂಧಗಳಾದ ನಿರುದ್ಯೋಗದ ನಾಗರಾಜ್ ಅವರು ಸಾಹೇಬರು ನಮಗೆಲ್ಲ ತಿಳಿಸಿದ್ದಾರೆ. ಯಾಕಂದ್ರೆ ಇವತ್ತು ಅಷ್ಟು ಮುಖ್ಯವಾಗಿ ಹಾಲು ಉತ್ಪಾದಕ ಸಹಕಾರ ಸಂಘಗಳು ಹಾಲಿನಲ್ಲಿ ತುಂಬಾ ಮುಖ್ಯವಾಗುತ್ತೆ. ಫ್ಯಾಕ್ಟರಿ ಇರ್ಬೋದು, ರೈತರಿಗೆ ಬಡ್ಡಿ ರಹಿತ ಸಾಲ ಕೊಡ್ಬೋದು, ಹೆಣ್ಮಕ್ಕಳಿಗೆ SHG ಬಡ್ಡಿ ಇಳಿದನ್ನು ಸಾಲ ಕೊಡ್ಬೋದು. ಆದರೆ ದಿನನಿತ್ಯ ದಿನಕ್ಕೆ 2 ಸಲ ರಾಜ್ಯಕ್ಕಾಗುವಂತಹದ್ದು ಹಾಲು ಉತ್ಪಾದಕರ ಸಹಕಾರ ಸಂಘಗಳು. ಬೆಳಗ್ಗೆ 5 ಗಂಟೆ 2 ಗಂಟೆ ಒಳಗಡೆ, ಸಾಯಂಕಾಲ 5 ಗಂಟೆ ಒಳಗಡೆ ಹಾಲು ಏನು ರೈತರು ಒಂದು ಹಸು 2 ಹಸು ಇಟ್ಕೊಂಡು ಕೂಲಿ ನಾಲಿ ಮಾಡೋದು ಕೂಡ ಇವತ್ತು ಹಸು ಇಟ್ಕೊಂಡು ಹಾಲನ್ನು ಆ ಸಂಘಕ್ಕೆ ಹಾಕ್ತಾ ಇದ್ದಾರೆ. ಅದರ ಜವಾಬ್ದಾರಿ ತುಂಬಾ ಮುಖ್ಯ ಕಾರಣ ಅಧಿಕಾರಿಗಿದೆ. ಅದು ಮೇಲ್ನೋಟ ನೋಡುವಂತಹ ಜವಾಬ್ದಾರಿ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿ ನಿರ್ಧರಿಸಿದೆ. ಅವಾಗ ಶಿವತಾಂಡವರು ಅವರು ಹೇಳ್ತಾ ಇದ್ರು ಕಾನೂನು ಬಗ್ಗೆ. ಅವ್ರು ಏನಾದರೂ ರಾಜಕೀಯದಲ್ಲಿ ಇವಾಗ ಏನಾಗುತ್ತೆ ನಾವೆಲ್ಲರೂ ಹೇಳೋದು ಸಹಕಾರಿ ಕ್ಷೇತ್ರದಲ್ಲಿ ರಾಜಕೀಯ ಬೆಳೆಸಬಾರ್ದು ಅಂತೀವಿ. ನನ್ನ ಪ್ರಕಾರ ರಾಜಕೀಯ ಹುಟ್ಟೋದೇ ಸಹಕಾರಿ ಕ್ಷೇತ್ರದಿಂದ. ಯಾಕಂದ್ರೆ ಇವತ್ತು ನಮ್ಮ ಕೇಂದ್ರ ಗೃಹ ಮಂತ್ರಿಗಳಾದ ಅಮಿತ್ ಅವರು ಕೂಡ ಅವರು ಗುಜರಾತ್ ಅಲ್ಲಿ ಒಂದು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಅಧ್ಯಕ್ಷರೇ. ಇವತ್ತು ಸಹಕಾರಿ ಮಂತ್ರಿಗಳು ರಾಷ್ಟ್ರದಲ್ಲಿ ಆಗಿದ್ದಾರೆ. ಮೊದಲು ಸಹಕಾರ ಇಲಾಖೆ ಇರಲಿಲ್ಲ ರಾಷ್ಟ್ರದಲ್ಲಿ. ಇವತ್ತು ರಾಷ್ಟ್ರ ಮಟ್ಟದಲ್ಲೇ ಕೇಂದ್ರ ಸರ್ಕಾರದಲ್ಲಿ ಸಹಕಾರ ಇಲಾಖೆ ಮಾಡಿದ್ದಾರೆ. ನಮ್ಮ ರಾಜ್ಯದಲ್ಲಿ ಅಷ್ಟೇ ಇವತ್ತು ಒಳ್ಳೊಳ್ಳೆ ಅನುಭವಿ ಇಲಾಖೆಯಲ್ಲಿರುವಂತಹ ಅನುಭವಿ ಶಾಲೆಗಳು ಇವತ್ತು ನಮ್ಮ ಸಹಕಾರಿ ಮಂತ್ರಿಗಳಾಗ್ತಾ ಇದ್ದಾರೆ. ಮೊದಲು ಸೋಮಶೇಖರ್ ಅವರಿದ್ರು, ಅವರು ಗೃಹ ನಿರ್ಮಾಣ ಸಹಕಾರ ಸಂಘ ಸುಮಾರು ವರ್ಷ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ಮತ್ತು ಇವತ್ತು ಕೆ ರಾಜಣ್ಣ ಅವರು ಸುಮಾರು 30-35 ವರ್ಷದಿಂದ DCC ಬ್ಯಾಂಕ್ ಅಧ್ಯಕ್ಷರು ನಿರಂತರವಾಗಿ, ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರು 4 ಟರ್ಮಿಂದ ಹಿರಿಯ ಸಹಕಾರಿಗಳವರು. ಯಾವುದೇ ಒಂದು ಕಾಯ್ದೆ ಆಗಲಿ, ನಮ್ಮ ನವೀನ್ ರಾವ್ ಇದ್ದಾರೆ, ಇಲ್ಲಿ ಕಂಪನಿಯಂತ ನಾಗರಾಜ್ ಅವರು ಇದ್ದಾರೆ, ಅವರು ಯಾವುದೇ ಬುಕ್ ನೋಡಲ್ಲ, ಕಾಯ್ದೆ ಎಲ್ಲ ಅವ್ರ ಬಾಯಿಗೆ ಇರುತ್ತೆ. ಎಲ್ಲಾನು ಅಂತ ಅನುಭವಿಗಳು ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸಹಕಾರಿ ಮಂತ್ರಿಗಳಾಗಿರೋದು ನಮ್ಮ ಅದೃಷ್ಟ ಅಂತ ಭಾವಿಸ್ತಾ, ಮತ್ತೆ ಈ ಕ್ಷೇತ್ರದಲ್ಲಿ ಅಷ್ಟೇ ನಾವೇನಾದರೂ ಜಿಲ್ಲಾ ಸಹಕಾರ ಒಕ್ಕೂಟ ರಚಿಸಬೇಕಾದ್ರೆ ಮತ್ತೆ ಮುಖ್ಯವಾಗಿ ನನಗೆ ನಮ್ಮ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಸುಧಾಕರ್ ಅವರು, ಅಶ್ವಥ್ ನಾರಾಯಣ ಅವರನ್ನು ಈ ಎಲ್ಲ ಹಾಲು
ಹಾಲು ಉತ್ಪಾದಕ ಸಹಕಾರ ಸಂಘ ಅಧ್ಯಕ್ಷರು ಕಾರ್ಯಕ್ರಮವನ್ನು ತುಂಬಾ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಈ ನಮ್ಮ ಏನು ಇವತ್ತು ನಮ್ಮ ಆಡಳಿತ ಮಂಡಳಿ ಬಂದಿದೆ ಹೊಸದಾಗಿ ಏಪ್ರಿಲ್ ಅಲ್ಲಿ ನಿಮ್ಮ ತಾಲೂಕಲ್ಲಿ ಸೇವೆ ಮುಗಿದು, ಯಾಕಂದ್ರೆ ಒಬ್ಬ ಲೈನ್ ಆಗಿ ಬಂದು ಏನು ನಮ್ಮ ನರಸಿಂಹರೆಡ್ಡಿಯವರು ನಿಮ್ಮ ಹಾಲು ಒಕ್ಕೂಟದ ಪರವಾಗಿ ನಿಂತಿದ್ದು ಲೈನ್ ಆಗಿ ಬಂದು ಓಟ್ ನಾವು ಹಾಕಿದ್ದೀರಾ, ಯಾವ ತರ ಓಟ್ ಹಾಕಿದ್ರು ತಮಗೂ ಗೊತ್ತಿದೆ, ನಾನು ಹೇಳ ಅವಶ್ಯಕತೆ ಇಲ್ಲ ಇದರಲ್ಲಿ. ಆ ತರ ನಿಮ್ಮ ಪ್ರಾಂಪ್ಟ್ ಆಗಿ ಏನ್ ನಮ್ಮ ಉಸ್ತುವಾರಿ ಮಂತ್ರಿಗಳು ಆದೇಶ ನೀಡುತ್ತಾರೆ, ಯಾರೋ ಆದೇಶವನ್ನು ಎಲ್ಲರೂ ಆದೇಶವನ್ನು ಪಾಲಿಸ್ತಾರೆ, ಯಾರು ಅದನ್ನು ನಿಂತು ಹೋಗುವಂತ ಇದು ಯಾಕಂದ್ರೆ ಅದು ಭಯ ಬೀಳ್ತಾರೆ ಅಂತ ನಾನು ಹೇಳಲ್ಲ, ಅಷ್ಟು ಗೌರವ ನೀವು ಕೊಟ್ಕೊಂಡು ಅದೇ ಕೆಲಸವನ್ನು ನಮ್ಮ ಸುಧಾಕರ್ ಅವರು ಮಾಡ್ತಾ ಇದ್ದಾರೆ, ಅಷ್ಟೇ ಗೌರವ ನಿಮ್ಗೆ ಕೊಟ್ಟು